ನಿಮ್ಮ ಮಕ್ಕಳು ಸದಾ ಇಯರ್ಫೋನ್ ಬಳಕೆ ಮಾಡ್ತಾ ಇದ್ದಾರಾ? ಡಿಜೆ ಅಬ್ಬರದ ಮ್ಯೂಸಿಕ್ ಕೇಳ್ತಾ ಇದ್ದಾರಾ? ಹಾಗಾದ್ರೆ ಪೋಷಕರು ಎಚ್ಚೆತ್ತುಕೊಳ್ಳಲೇಬೇಕು. ಸದಾ ಇಯರ್ಫೋನ್ ಬಳಕೆ ಮಾಡೋದ್ರಿಂದ ಶಾಶ್ವತ ಕಿವುಡುತನ ಉಂಟಾಗುತ್ತೆ ಅಂತ ಇವೆ ಸಂಶೋಧನೆಗಳು. ಅಲ್ಲದೆ ಹೆಚ್ಚು ಸೌಂಡ್ ಕೇಳೋದ್ರಿಂದ ಮಕ್ಕಳಲ್ಲಿ ಆಂಗ್ಸೈಟಿಯಂತಹ ಇನ್ನು ಅನೇಕ ಮಾನಸಿಕ ಅಸಮತೋಲನ ಉಂಟಾಗುತ್ತೆ ಅಂತ ಇದ್ದಾರೆ ವೈದ್ಯರು. ಎಲ್ಲ ಪೋಷಕರು ನೋಡಲೇಬೇಕಾದ ವಿಶೇಷ ವರದಿ ಇದು. ಇಯರ್ಫೋನ್ ಸೈಡ್ ಎಫೆಕ್ಟ್ಸ್. ಕೋವಿಡ್ನ ನಂತರ ಮಕ್ಕಳು ಇಯರ್ಫೋನ್ ಅನ್ನು ಹೆಚ್ಚಾಗಿ ಬಳಕೆ ಮಾಡುತ್ತಿದ್ದಾರೆ. ಆನ್ಲೈನ್ ತರಗತಿಗಳಿಂದ ಅಭ್ಯಾಸ ಶುರುವಾಗಿದ್ದು ಇದೀಗ ಶಾಲೆ ಆರಂಭವಾದರೂ ಈ ಅಭ್ಯಾಸ ಬಿಡುತ್ತಿಲ್ಲ. ಸದಾ ಇಯರ್ಫೋನ್ ಬಳಕೆ ಮಾಡುತ್ತಿದ್ರೆ ಶಾಶ್ವತ ಕಿವುಡುತನ ಉಂಟಾಗಬಹುದು ಎಂದು ಅಧ್ಯಯನಗಳು ಎಚ್ಚರಿಸುತ್ತಿವೆ. ಈ ಮೊದಲು ಕಾಲೇಜು ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಮೊಬೈಲ್ ಇಯರ್ಫೋನ್ಗಳ ಬಳಕೆ ಮಾಡುತ್ತಿದ್ದರು. ಆದರೆ ಇದೀಗ ಹೈಸ್ಕೂಲ್, ಪ್ರೈಮರಿ ಶಾಲೆಯ ವಿದ್ಯಾರ್ಥಿಗಳು ಕೂಡ ಹೆಚ್ಚಾಗಿ ಇಯರ್ಫೋನ್ ಬಳಕೆ ಮಾಡುತ್ತಿದ್ದಾರೆ. ಹೀಗಾಗಿ ಹಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತಿದೆ. ನಿರಂತರ ಇಯರ್ಫೋನ್ ಬಳಕೆಯಿಂದ ಶಾಶ್ವತ ಕಿವುಡುತನ ಸಮಸ್ಯೆ. ಹೆಚ್ಚು ಇಯರ್ಫೋನ್ ಬಳಕೆ ಮಾಡಿದ್ದರೆ ವೃದ್ಧಾಪ್ಯಕ್ಕೂ ಮುನ್ನವೇ ಅಂದರೆ 40ರಿಂದ 45 ವಯಸ್ಸಿಗೆ ಕಿವುಡುತನ ಸಮಸ್ಯೆ ಎದುರಾಗಲಿದೆ ಎಂದು ಅಧ್ಯಯನಗಳು ತಿಳಿಸಿವೆ. ಕಳೆದ 2 ವರ್ಷದಲ್ಲಿ ಇಯರ್ಫೋನ್ ಬಳಕೆ ಮಾಡುವ ಮಕ್ಕಳು ಹಾಗೂ ಯುವಕರ ಸಂಖ್ಯೆಯಲ್ಲಿಯೂ ಹೆಚ್ಚಳವಾಗಿದೆ. ಹೆಚ್ಚು ಬಳಕೆಯಿಂದ ಶ್ರವಣ ಸಮಸ್ಯೆ ಎದುರಾಗುತ್ತಿದೆ. ಯುವಕರು ಶಾಶ್ವತ ಕಿವುಡುತನಕ್ಕೂ ಬಲಿಯಾಗುತ್ತಿದ್ದಾರೆ. ಯುವಕರು ಹಾಗೂ ಹದಿಹರೆಯದ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಿವುಡುತನ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ. ಕಳೆದ 2 ವರ್ಷಗಳಿಂದ ಶ್ರವಣ ದೋಷದಿಂದ ಕಿವುಡುತನಕ್ಕೆ ತುತ್ತಾಗುವವರ ಪ್ರಮಾಣ 20ರಿಂದ 25% ಏರಿಕೆಯಾಗಿದೆ. 40ರಿಂದ 50 ವರ್ಷ ವಯಸ್ಸು ಮೇಲ್ಪಟ್ಟವರಲ್ಲಿ ಶಬ್ದ ಮಾಲಿನ್ಯದಿಂದ ಕಿವುಡುತನ ಪ್ರಮಾಣ 65ರಿಂದ 70% ಹೆಚ್ಚಾಗಿದೆ. ಇಯರ್ಫೋನ್ ಹೆಚ್ಚಾದ ಬಳಕೆಯಿಂದ ಕಿವಿಯ ತಮಟೆಗೆ ಗಂಭೀರ ಸಮಸ್ಯೆಯುಂಟಾಗುತ್ತಿದೆ. ಅತಿ ಹತ್ತಿರದಲ್ಲಿ ಹೆಚ್ಚು ಸೌಂಡ್ ಕೇಳುವುದರಿಂದ ಶ್ರವಣ ದೋಷ, ಸುಸ್ತು ಕಿವಿ ಸೋರಿಕೆ, ಕಿವಿ ನೋವು, ಇನ್ನು ಹಲವಾರು ಕಿವಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿವೆ. ಹಾಗಾದ್ರೆ ಇಯರ್ಫೋನ್ ಎಷ್ಟು ಬಳಕೆ ಸೇಫ್? ಮನುಷ್ಯ ದಿನದಲ್ಲಿ 60 ನಿಮಿಷಗಳಿಗಿಂತ ಹೆಚ್ಚು ಹೊತ್ತು ಇಯರ್ಫೋನ್ನ ಬಳಕೆ ಮಾಡಬಾರದು ಎಂದು ಅಧ್ಯಯನಗಳು ಹೇಳುತ್ತಿವೆ. ನಿಮ್ಮ ಸುತ್ತಮುತ್ತ ನಡೆಯುವ ಆರೋಗ್ಯ ಸಂಬಂಧಿಸಿದ ಮಾಹಿತಿ ಹಾಗೂ ವಿಡಿಯೋಗಳನ್ನ ನೀವೀಗ ನಮ್ಮೊಂದಿಗೆ ನೇರವಾಗಿ ಹಂಚಿಕೊಳ್ಳಬಹುದು. ನಮ್ಮ ಇಮೇಲ್ ಐಡಿ healthexpress@ayushtv.in. Click on the bell icon to watch our latest videos.